ಮೊನ್ನೆ ಅಕ್ಟೋಬರ್ 8ನೇ ತಾರೀಕು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಪುಣ್ಯ ಆಸ್ಪತ್ರೆಯಲ್ಲಿ ಒಂದು ಪುಣ್ಯದ ಕೆಲಸ ನಡೆಯಿತು. ಅದು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕ್ರಿಸ್ಟಲ್ ಆರ್ಗನೈಸ್ ಮಾಡಿದ್ದ ಫ್ರೀ ಹೆಲ್ತ್ ಕ್ಯಾಂಪ್. ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯಾದ ಕಾರ್ಯಕ್ರಮದಲ್ಲಿ ಅಭಿಮಾನದ ನುಡಿಗಳ ಸಂಭ್ರಮ. ಇಲ್ಲಿ ಯಾವಾಗ ಕೂಡ ನನಗೆ ಮತ್ತೆ ಪುಣ್ಯ ಆಸ್ಪತ್ರೆಗೆ ಏನೋ ಒಂಥರ ಅವಿನಾಭಾವ ಸಂಬಂಧ. ಬಹಳ ವರ್ಷಗಳಿಂದ ಇಲ್ಲಿ ನಾನು ಕೆಲಸನೂ ಮಾಡಿದ್ದೀನಿ. ಹಾಗಾಗಿ ಮತ್ತೆ ಬಂದಿರೋ ಕಾರಣಾಂತರದಿಂದ ಬರೋಕ್ಕೆ ಮತ್ತೆ ಆಗಲಿಲ್ಲ. ಆದ್ರೂ ಕೂಡ ನನ್ನ ಆಸ್ಪತ್ರೆಯ ಸಮಯದಿಂದ ಅನುಚಾರವಾಗಿ ಮುಂದುವರ್ಸ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಇದ್ರೂ ಕೂಡ ಏನು ಡಾಕ್ಟರ್ ನಾಗರಾಜ್ ಅವರಾಗ್ಲಿ, ಸರ್ಜನ್ ಅವರು, ಆಮೇಲೆ ಡಾಕ್ಟರ್ ಪುಣ್ಯವತಿ ಅವರು ಗೈನಕಾಲಜಿಸ್ಟ್, ಇಬ್ರು ಕೂಡ ಎಕ್ಸ್ಪರ್ಟ್ ಇನ್ ಲ್ಯಾಪ್ರೋಸ್ಕೋಪಿ, ವೆರಿ ಫೇಮಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡು ಬಹಳ ಎಕ್ಸ್ಪರ್ಟೀಸ್ ಬಹಳ ಚೆನ್ನಾಗಿದೆ ಅವ್ರ ಹತ್ರ. ಇವರು ಆಸ್ಪತ್ರೆ ಇಂಥ ಒಂದು ಪ್ರತಿಷ್ಠಿತ ಆಸ್ಪತ್ರೆಯನ್ನ ನಡೆಸ್ಕೊಂಡು ಹೋಗೋದ್ರ ಜೊತೆಗೆ ಸಮಾಜದ ಕಳಕಳಿ ಉಳ್ಳವರಾಗಿ ಸಮಾಜಕ್ಕೆ, ಈ ಸೊಸೈಟಿಗೆ ಏನೋ ಒಂದು ಸೇವೆ ಸಲ್ಲಿಸಬೇಕು, ಆರೋಗ್ಯ ಸೇವೆಗಳ ಮೂಲಕ ಏನಾದರೂ ಉಪಯೋಗ ಆಗಬೇಕು ಜನಗಳಿಗೆ, ನಮ್ಮಿಂದಾಗಿ ಕಿಂಚಿತ್ತು ಉಪಯೋಗ ಆಗ್ತಾ ಹೋಗ್ಲಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರು ಈ ತರ ಕಾರ್ಯಕ್ರಮಗಳು ಏನಿವೆ, ಜನರಲ್ ಚೆಕಪ್, ಆ ತರ ವಿಷಯಗಳನ್ನ ಇಟ್ಕೊಂಡು ನಿಮ್ಮ ಲಯನ್ಸ್ ಅವರಾಗಿರ್ಬೋದು, ಅವರಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಆ ವತಿಯಿಂದಲೂ ಕೂಡ ತನ್ನ ಸೇವೆಯನ್ನೇ ಸಾರ್ವಜನಿಕರು ಅರ್ಪಿಸ್ತಾ ಬಂದಿದ್ದಾರೆ. ನಾನು ಸುಮಾರು ಈ ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಇಂದಲೂ ಕೂಡ ಸಮಾಜಕ್ಕೆ ಆಗ್ಬೇಕಾದಂತ ಆರೋಗ್ಯ ಸೇವೆಯನ್ನ ತಪ್ಪಿಸ್ತಾ ಹೋಗ್ಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥಿಸ್ತೀನಿ. ಚೆನ್ನಾಗಿ ಈ ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಆರೋಗ್ಯ ತಪಾಸಣೆಗಳು ಆಗೋದ್ರ ಜೊತೆಗೆ ನಿಮಗೆ ನಾವು ನಮ್ಮ ದೇಹದ ಆರೋಗ್ಯ ಸ್ಥಿತಿ ಹೇಗಿದೆ, ನಮ್ಮ ಆರೋಗ್ಯ ಸ್ಥಿತಿ ಈ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ಎಷ್ಟು ಮುಂದುವರಿಬೇಕು, ಹಾಗೂ ನಾವು ಮುಂದೆ ಏನನ್ನ ಪ್ರಿವೆಂಟಿವ್ ಮೆಜರ್ಸ್ ಆಗಿ ತಗೊಳ್ಬೇಕು, ಹಾಗೂ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ನಮಗೆ ಮುಖ್ಯವಾಗಿ ನಾವು 9 ದಿನದಲ್ಲಿ ಬಹುಮುಖ್ಯವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಮ್ಮ ಡಾಕ್ಟ್ರು ಮತ್ತೆ ಮೇಡಮ್ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಧನ್ಯವಾದ. ಲೈನ್ಗೆ ಸಪೋರ್ಟ್ ಮಾಡೋದೇ, ಲೈನ್ ಸಪೋರ್ಟ್ ಮಾಡಿ, ಲೈನ್ ಇಲ್ಲೇ ಮಾಡಿದ ಲೈನ್ಸ್ ಕಾರ್ಯಕ್ರಮ ಅಂದ್ರೆ ಅಲ್ಲಿ ಭಾಗವಹಿಸಿ ನೀವು ಯಥೇಚ್ಛವಾಗಿ ಲಯನ್ಸ್ ಇಂದ ಸಿಗುವಂತ ಸೌಲಭ್ಯಗಳನ್ನ ಉಪಯೋಗಿಸ್ಬೇಕು. ಲಯನ್ಸ್ ಮತ್ತೆ ರೋಟರಿ ಇವನ್ನೆಲ್ಲ ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅಂದ್ರೆ ಸ್ವತಃ ತಾವು ದುಡಿದು ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸೋಕ್ಕೋಸ್ಕರ ತಮ್ಮ ಪಾಕೆಟ್ ಮನಿಯನ್ನ ಹಾಕಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಲಯನ್ಸ್ ಈ ತರದಂದ್ರೆ ಅದಂತ ಸಮಾಜದಲ್ಲಿ ಅದ್ರ ಬಗ್ಗೆ ತುಂಬಾ ಒಳ್ಳೆ ಗೌರವ ಇದೆ. ಮತ್ತೆ ಅದೇ ರೀತಿ ಸೇವೆಗಳನ್ನು ಕೂಡ ತಾವು ಮಾಡ್ಕೊಂಡು ಬರ್ತಿದ್ದೀವಿ. ಆ ರೀತಿ ಕಾರ್ಯಕ್ರಮದ ಒಂದು ಆಶಯಕ್ಕೆ ಇಲ್ಲಿ ವೇದಿಕೆ ಒದಗಿಸ್ಕೊಟ್ಟಿದ್ದಕ್ಕೆ ನಾನು ಡಾಕ್ಟರ್ ಪುಣ್ಯವತಿಯವರು ಮತ್ತು ಡಾಕ್ಟರ್ ನಾಗರಾಜ್ ಅವರನ್ನ ಅಭಿನಂದಿಸ್ತೀನಿ. ಇದೆಲ್ಲ ಔಟ್ರೀಚಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ನಾವು ದುಡಿತೀವಿ, ನಮ್ಮ ಪೇಷಂಟ್ಸ್ ಬರ್ತಾರೆ, ನಮ್ಮ ಫೀಸು ಪೇಷಂಟ್ಸ್ ರೀತಿ ಔಟ್ರೀಚಿಂಗ್ ಪ್ರೋಗ್ರಾಮ್ ಏನಂದ್ರೆ ಯಾರನ್ನ ರೀಚ್ ಆಗಕ್ಕಾಗಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ, ಆ ಕ್ಲಾಸ್ಗೆ ಇಂಥ ಶಿಬಿರಗಳ ಮೂಲಕ ನಾವು ರೀಚ್ ಆಗುವಂಥದ್ದು, ಸಮಾಜದ ಲಾಸ್ಟ್ ಪರ್ಸನ್ ಅನ್ನ ರೀಚ್ ಆಗೋದು, ಮತ್ತೆ ಯಾರು ಅಫೋರ್ಡಬಲ್ ಅಲ್ಲ ಅವ್ರನ್ನ ರೀಚ್ ಆಗೋದು ಅನ್ನೋದು ಈ ಕಾರ್ಯಕ್ರಮದ ಆಶಯ ಅಂತ ನಾನು ಅನ್ಕೋತೀನಿ. ಸೊ ಹೀಗಾಗಿ ನನಗೇನು ಅನ್ಸುತ್ತೆ, ಈ ಕ್ಯಾನ್ಸರ್ ಅವೇರ್ನೆಸ್ ಇದೆಯಲ್ಲ, ನಾನು ಒಬ್ಳು ಶಿಬಿರಾರ್ಥಿಯಾಗಿ ಭಾಗವಹಿಸೋದಕ್ಕೂ ಇಚ್ಛೆ ಪಡ್ತೀನಿ. ನನಗನ್ಸಿದ್ದು ಮೊದಲನೇದು ಈ ಕ್ಯಾನ್ಸರ್ ಅನ್ನೋ ವಿಷಯಕ್ಕೆ ಟ್ರೀಟ್ಮೆಂಟ್ ಏನು ಅನ್ನೋದನ್ನ ಡಾಕ್ಟರ್ ಹೇಳ್ತಾರೆ. ಆಸ್ ಎ ಆಕ್ಟಿವಿಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಹೌದು ನಾನು ಕ್ಯಾನ್ಸರ್ ಯಾಕೆ ಟೆಸ್ಟ್ ಮಾಡಿಸ್ಕೋಬಾರ್ದು ಅನ್ನುವ ನನ್ನ ಮೆಂಟಲ್ ಮಾನಸಿಕತೆ ಒಂದು ಮೈಂಡ್ ಸೆಟ್ ಅನ್ನ ನಾವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಸೈನ್ಸ್ ಈಸ್ ಅಡ್ವಾನ್ಸ್ಡ್. ನಮ್ಗೆ 50 ವರ್ಷಕ್ಕೆ ಬಂದ್ರು ಮಕ್ಕಳು ಮಾಡೋದಕ್ಕೆ ಸೈನ್ಸ್ ಈಸ್ ಅಡ್ವಾನ್ಸ್ಡ್. ಬಟ್ ಆ ಚೈಲ್ಡ್ ಬೇರಿಂಗ್ ಏಜ್ ಹಾರ್ಮೋನಲ್ ಚೇಂಜಸ್ ಆಗೋಗಿದೆ ಬಾಡಿನಲ್ಲಿ ಇದ್ದಾಗ ನಾವು 50 ವರ್ಷದಲ್ಲಿ ಅವಳು ಮಗು ಮಾಡ್ಕೊಂಡ್ರು ಆರೋಗ್ಯವಾಗಿ ಇರೋದಿಲ್ಲ ಮಗು. ಅದು ತುಂಬಾ ಮುಖ್ಯ ಆಗುತ್ತೆ. ತುಂಬಾ ಲೇಟ್ ಆಗಿ ಹಾರ್ಮೋನ್ ಎಕ್ಸ್ಪೋಜರ್ ನಾವು ಆ ಬಾಡಿಗೆ ಕೊಟ್ಟಾಗ ಆ ಯೂಟ್ರಸ್ ಅಲ್ಲಿ ಬದಲಾವಣೆಗಳು ಆಗುವಂತ ಸಾಧ್ಯತೆ ಇರುತ್ತೆ. ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈಫ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ಬೋದು? ರೆಗ್ಯುಲರ್ ಸ್ಕ್ರೀನಿಂಗ್, ವೆಲ್ ವುಮೆನ್ ಹೆಲ್ತ್ ಚೆಕ್ಅಪ್, ಎಕ್ಸ್ಟೆಂಡೆಡ್ ವೆಲ್ ವುಮೆನ್ ಹೆಲ್ತ್ ಚೆಕ್ಅಪ್ ಅಂತ ಮಾಡ್ತೀವಿ. ವೆಲ್ ವುಮೆನ್ ಹೆಲ್ತ್ ಚೆಕ್ಅಪ್ ಎಲ್ಲಾ ಮಹಿಳೆಗೂ ಮಾಡ್ತೀವಿ. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅನ್ನ ಕಂಪಲ್ಸರಿ ಸ್ಕ್ರೀನ್ ಮಾಡ್ತೀವಿ. ಬಟ್ ಇನ್ನ ಎಕ್ಸ್ಟೆಂಡೆಡ್ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಕ್ಯಾನ್ಸರ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದ್ರೆ
ಅದಕ್ಕೆ ಸಂಬಂಧಪಟ್ಟಂತೆ ಟ್ಯೂಮರ್ ಮಾರ್ಕರ್ಸ್ ಎಲ್ಲ ನಾವು ಮಾಡೋದ್ರಿಂದ ಡಿಟೆಕ್ಟ್ ಮಾಡ್ಬೋದು, ಬ್ಲಡ್ ಟೆಸ್ಟ್ ಮಾಡೋದ್ರಿಂದ. ಈಗ ನನ್ನ ಕನ್ಸಲ್ಟೇಷನ್ ಮಾಡಕ್ ಬಂದಾಗ ನಾನು ಅವ್ರಿಗೆ ಹೆಲ್ತ್ ರಿಲೇಟೆಡ್ ನೋಡೋದು 15 ನಿಮಿಷ, ಬೇರೆ ಸಮಯ ಪೂರ್ತಿ ಅವ್ರ ಹತ್ರ ಕೂತ್ಕೊಂಡಿರ್ತೀನಿ. ಆ ಉದ್ದೇಶ ಏನಂದ್ರೆ ನಾನ್ ಫ್ರೀಯಾಗಿ ಮಾತಾಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ. ನನ್ನ ಹತ್ರ ಅವ್ರಿರೋ ಸಮಸ್ಯೆಗಳನ್ನ, ಆರೋಗ್ಯ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಕ್ಕೆ. ನಾನು ಪೇಷಂಟ್ ಬಂದ್ರು ತಲೆ ಮುಗಿಸ್ಕೊಂಡು ಬರ್ದೆ, ಆಯ್ತು ಮೆಡಿಸಿನ್ ಬರ್ದೆ, ಆಯ್ತು ಕನ್ಸಲ್ಟೇಷನ್ ಮಾಡಿದ್ರು, ಹೋದ್ರು ಅಂತ ಅಂದ್ರೆ ಮುಗಿದೋಯ್ತು ನನಗೆ. ಅವ್ರೆಲ್ಲ ಕನ್ಸಲ್ಟೇಷನ್ ಕೊಡ್ತಾರೆ, ಹೋಗ್ತಾರೆ. ಬಟ್ ಯಾವಾಗ ವೈದ್ಯರದ್ದು ಫಾಲ್ಟ್ ಇದೆ ಇದ್ರಲ್ಲಿ ಅಂದ್ರೆ ನಾವುಗಳು ಸಮಯ ಜೊತೆ ಒಂದ್ 10 ನಿಮಿಷ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ನಮ್ಮ ಬಗ್ಗೆ, ಅವಾಗ ಅವ್ರಿಗೆ ಹೇಳ್ತಾರೆ. ಸೊ ಅದು ನಮ್ಮ ಹೆಲ್ತ್ ಸೆಕ್ಟರ್ಗಳು ನಾವು ಸಾಕಷ್ಟು ಇದನ್ನ ಅದ್ರ ಬಗ್ಗೆ ಅವೇರ್ನೆಸ್ ಹೇಳ್ತಾ ಇದ್ವಿ. ನಮ್ಮ ಇವತ್ತಿನ ಯೂತ್ ಯಂಗ್ ಡಾಕ್ಟರ್ಸ್ ನಾವು ಹೇಳ್ತಾ ಬರ್ತಾ ಇದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ಸತತವಾಗಿ ಎವ್ರಿ ಇಯರ್ ಒಂದು ವುಮೆನ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಮಿನಿಮಮ್ 800 to 900 ವುಮೆನ್ ಸ್ಕ್ರೀನ್ ಮಾಡ್ತೀವಿ. ದಿಸ್ ವಿ ಆರ್ ಡೂಯಿಂಗ್ ಇಟ್ ಫ್ರಮ್ ಆಲ್ಮೋಸ್ಟ್ 2001 ಇಂದ ಮಾಡ್ತಾ ಬಂದಿದ್ದೀವಿ. ಎವ್ರಿ ಇಯರ್ ಮಾಡ್ತೀವಿ. I believe in that any woman to empower your education and health. ಇವೆರಡು ಇದ್ರೆ ದುಡ್ಡು ಬೇಕಿಲ್ಲ. ಅವರು ದುಡ್ಡು ಅವರೇ ಸಂಪಾದನೆ ಮಾಡ್ತಾರೆ, ನಮ್ಮ ದೇಶಕ್ಕೂ ಒಂದು ಆಧಾರ ಸ್ತಂಭ ನಿಲ್ಸ್ಕೊತಾರೆ. ಫ್ಯಾಮಿಲಿ ಜೊತೆಗೆ ಅವರೇ ಒಂದು ಟ್ಯಾಕ್ಸ್ ಪೇಯರ್ ಆಗ್ತಾರೆ. ನಾವು ಕೊಡ್ಬೇಕಾಗಿರೋದು ಫ್ರೀಯಾಗಿ ಎಜುಕೇಶನ್ ಅಂಡ್ ಹೆಲ್ತ್. ಶೆಲ್ಟರ್ ಕೊಡೋದು ಬೇಕಿಲ್ಲ, ಅವ್ರು ಸಂಪಾದನೆ ಮಾಡ್ಕೊಂಡು ಅವ್ರು ಶೆಲ್ಟರ್ ತಗೊಳ್ತಾರೆ. ನಾವು ಇವೆರಡು ಕೊಟ್ಟರೆ ಸಾಕು. ಐ ಆಲ್ವೇಸ್ ಬಿಲೀವ್ ಇನ್ ದಟ್ ಅಂಡ್ ದಿಸ್ ಇಸ್ ಹೌ ಐ ಕನ್ಕ್ಲೂಡ್ ಮೈ ಒಪಿನಿಯನ್. ನೂರಾರು ಜನರಿಗೆ ಈ ಉಚಿತ ಶಿಬಿರದಲ್ಲಿ ವಿವಿಧ ಬ್ಲಡ್ ಟೆಸ್ಟ್ಗಳು, ಬ್ಲಡ್ ಪ್ರೆಷರ್ ಪರೀಕ್ಷೆ, ಬೊಜ್ಜು ಪರೀಕ್ಷೆ, ಇಸಿಜಿ ಪರೀಕ್ಷೆ ಇನ್ನು ಮುಂತಾದ ಅನೇಕ ಪರೀಕ್ಷೆಗಳನ್ನು ನಡೆಸಿ ಅಗತ್ಯ ಚಿಕಿತ್ಸೆ ಸಲಹೆ ನೀಡಲಾಯಿತು. ಕ್ಯಾನ್ಸರ್ ಬಗ್ಗೆ ವಿಶೇಷ ಸಮಾಲೋಚನೆಗಳಿದ್ದವು. ಇದೆಲ್ಲದರ ನೇತೃತ್ವ ಪುಣ್ಯ ಆಸ್ಪತ್ರೆಯ ಖ್ಯಾತ ಸ್ತ್ರೀರೋಗ ತಜ್ಞರು ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಪುಣ್ಯವತಿ ನಾಗರಾಜ್ ಅವರದ್ದು.